ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಒಂದು ಸಬ್ಸ್ಕ್ರೈಬ್ ಹಾಕೊಂಡಾಗ ಒಂದು ಬೆಲ್ ಐಕನ್ ಕ್ಲಿಕ್ ಅಂತ ಮಾಡ್ಕೊಂಬಿಡಿ. ಸೊ ಮೊದಲೇ ಅಪ್ಡೇಟು ಏನಪ್ಪಾ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಒಂದು ಜರ್ಸಿನ ಈಗ ಅಲ್ಲೇ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಜರ್ಸಿ ತುಂಬಾ ಚೆನ್ನಾಗಿದೆ. ಮೊದಲನೇದಾಗಿ ನಮ್ಮ CSKದವರು ಚೆನ್ನಾಗಿರೋ ಜರ್ಸಿನೇ ಬಿಟ್ಟು ಒಂದು ಟ್ರೆಂಡಿಂಗ್ ಇದು ಮಾಡಿದ್ರು. ಸೊ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಜಸ್ಪ್ರೀತ್ ಬೂಮ್ರಾ ಅವರು ಪ್ಲೇಯಿಂಗ್ ಲೆವೆನ್ ನಲ್ಲಿ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಕ್ವಾಡ್ ನಲ್ಲಿ ಇರ್ತಾರೋ ಇಲ್ವೋ, ಫಿಟ್ ಇದಾರೋ ಇಲ್ವಾ ಅಂತಂದೇಳಿ ಇವತ್ತು ನೈಟ್ ಕನ್ಫರ್ಮ್ ಆಗಿ ಗೊತ್ತಾಗತ್ತಂತೆ. ಇವತ್ತು ನೈಟ್ ಕನ್ಫರ್ಮ್ ಆಗಿ ಗೊತ್ತಾಗ್ಲಿಲ್ಲದ್ರು ಕೂಡ ನಾಳೆ ಅಂತೂ ಬೂಮ್ರಾ ಅವರು ಆಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು ನೈಟೇ ಬೂಮ್ರಾ ಆಡ್ತಾರೋ ಇಲ್ಲ ಅಂತಂದೇಳಿ ಈಗ ಅನೌನ್ಸ್ ಮಾಡ್ತಾರೆ. ಆ, ಅದ್ರ ಬಗ್ಗೆ ಇದು ಬೇಡ. ಸೊ ಬೂಮ್ರಾ ಅವರು ಆಡ್ಲಿ, ಯಾಕಂದ್ರೆ ಅವರು ಮಾಡ್ತಕ್ಕಂಥ 10 ಓವರ್ ನಮಗೆ ತುಂಬಾ ಇಂಪಾರ್ಟೆಂಟ್. ಅವರು ಬೌಲಿಂಗೇ ಬೇರೆ, ಅವ್ರ ಸ್ಟೈಲೇ ಬೇರೆ, ಅವ್ರ ರೀತಿ ಯಾರೂ ಬರಲ್ಲ. ಸೊ ಇದು ಎರಡನೇ ಅಪ್ಡೇಟ್. ಆದ್ರೆ ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಅವರು ಆಡೋ ಚಾನ್ಸಸ್ ಎಲ್ಲ ಇದೆ. ಯಾಕಪ್ಪ ಅಂದ್ರೆ KL ರಾಹುಲ್ ಅವರು 2 ಮ್ಯಾಚ್ ಸ್ವಲ್ಪ ಸ್ಲೋ, ಒಂದ್ ಎಂಡಲ್ಲಿ ಸ್ಲೋ ಮಾಡಿದ್ರು. ಯಾಕಪ್ಪ ಅಂದ್ರೆ ಈಗ 3 ವಿಕೆಟ್ ಹೋದ್ಮೇಲೆ ಅಕ್ಷರ್ ಪಟೇಲ್ ಕರೆಸೋ ಬದಲು ಸೊ ಅಲ್ಲಿ KL ರಾಹುಲ್ನ ಕರೆಸಿದ್ರೆ ಅವ್ರು ಏನಾದ್ರು ಆಡ್ತಿದ್ರೇನೋ. ಬಟ್ ಆದ್ರೂ ಇನ್ನ ಅವ್ರ KL ರಾಹುಲ್ ಆಡಕ್ ಬಂದಾಗ ರನ್ಸ್ ಹೊಡಿತಿದ್ದು, ಬಟ್ ಅವ್ರು ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಒಂದು ಮ್ಯಾಚ್ ಪಂತ್ಗೆ ಚಾನ್ಸ್ ನೀಡೋ ಎಲ್ಲ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಅವರು BGTಯಲ್ಲಿ ಒಂದು 35 ಬಾಲಿಗೆ 65 ರನ್ T20 ಆಡ್ತಾರೆ. ಸೊ ಹಂಗಾಗಿ ಪಂತ್ ಅವ್ರಿಗೆ ನಾಳೆ ಕನ್ಫರ್ಮ್ ಆಗಿ ಒಂದು ಚಾನ್ಸಸ್ ಕೊಡೋದು ಇದೆ. ಸೊ ಇದಿಷ್ಟು ಇರೋ ಅಪ್ಡೇಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.